ಹುಡುಗಿ ಚೆನ್ನಾಗಿದ್ರೆ ಓಹೋ ಅಂತ ಕೆಮ್ಮಿ, ಚೆನ್ನಾಗಿಲ್ಲ ಅಂದ್ರೆ ಓಹೋ ಓಹೋ ಅಂತ ಸಿಗ್ನಲ್ ಕೊಡಿ. ಒಂದು ನಿಮಿಷ ಇಟ್ಟು ಬರ್ತೀನಿ. ನೋಡ್ದ ಅಮ್ಮ, ಹೆತ್ತ ತಾಯಿಯಾಗಿ ನೀನ್ ಅಸಹ್ಯ ಪಟ್ಕೊಂಡು ನಿಂತ್ಕೊಂಡೆ. ಆದ್ರೆ ಅಕ್ಕ ಒಂಚೂರು ಅಸಹ್ಯ ಪಟ್ಕೊಂಡೆ ಎಲ್ಲ ಕ್ಲೀನ್ ಮಾಡಿದ್ರು. ಇದು ಇದು ನಮ್ ಸೇವಂತಿ ಅಕ್ಕ. ನಾನು ಈ ಮನೆ ಸೊಸೆಯಾಗಿ ಬಂದಾಗಿಂದ ನನ್ನ ಹೀಗೆ ನೋಡ್ಕೋತಿದ್ದಾರೆ. ಅವ್ರ ಪ್ರೀತಿಲಿ ತಪ್ಪು ಹುಡ್ಕೋದು, ದೇವ್ರಲ್ಲಿ ಲೋಪ ಹುಡ್ಕೋದು ಎರಡು ಒಂದೇ. ಮಾತ್ಗೂ ಅಕ್ಕನಿಂದ ಮಗು ಸಾಯ್ತು, ಅಕ್ಕನಿಂದ ಮಗು ಸಾಯ್ತು ಅಂತ ಹೇಳೋ ಬದಲು ಇವತ್ತು ಅಕ್ಕನಿಂದ ನಿನ್ ಮಗಳು ಜೀವಂತವಾಗಿ ಉಳ್ಕೊಂಡಿದ್ದಾಳೆ ಅಂತ ಯಾಕಮ್ಮ ಯೋಚನೆ ಮಾಡಲ್ಲ? ನೀನು ಆಚೆ ನಿಂತ್ಕೊಂಡು ನೋಡ್ತಿರೋದಕ್ಕೆ ಅಕ್ಕನ್ ತಪ್ಪು ಅಂತ ಅನಿಸ್ತಿದೆ. ಅವತ್ ಅಕ್ಕನ ಜಾಗದಲ್ಲಿ ನೀನಿದ್ದಿದ್ರೆ ಏನ್ ಮಾಡ್ತಿದ್ದೆ? ಅದನ್ನೇ ಅಕ್ಕ ಮಾಡಿರೋದು. ಅಕ್ಕಂದು ಕೊಲ್ಲೋ ಕೈ ಅಲ್ಲಮ್ಮ, ಕಾಯೋ ಕೈ. ಪೂಜಾ, ತಗೋ ನೀರ್ ಕುಡಿ. ಯಾಕೆ ಪೂಜಾ, ಯಾಕೆ ವಾಂತಿ ಮಾಡ್ಕೊಂಡೆ? ಯಾಕೋ ಗೊತ್ತಿಲ್ಲ ಅಕ್ಕ, ವಾಕಡ್ಕೆ ಬಂದಾಗಾಯ್ತು. ಮೊಸರನ್ನ ತಂದ್ಕೊಡ್ಲಾ? ಏನು ಬೇಡ ಅಕ್ಕ, ಏನು ಸೇರ್ತಾ ಇಲ್ಲ. ಸರಿ, ಒಂದ್ ಕೆಲ್ಸ ಮಾಡ್ತೀನಿ, ನಿನಗೆ ಮಜ್ಜಿಗೆ ಮಾಡಿ ಅದಕ್ಕೆ ಜೀರಿಗೆ ಪುಡಿ ಹಾಕಿ ತಂದ್ಕೊಡ್ತೀನಿ. ಹೊಟ್ಟೆ ಉಬ್ರ ಇದ್ರೆ ಎಲ್ಲ ಕಡಿಮೆ ಆಗುತ್ತೆ, ಸರಿನಾ? ನೀನ್ ರೆಸ್ಟ್ ತಗೋ. ಸರಿ, ವರ್ಕೋ. ಕಾಲ್ ನೀಡು. ರೆಸ್ಟ್ ಮಾಡು, ನಾನು ಈಗ ಬರ್ತೀನಿ. ವಾಂತಿ ಮಾಡು. ಬರ್ತಾ ಈ ಮನೇಲಿ ಸಂತೋಷ ಅನ್ನೋದೇ ಸತ್ತೋಯ್ತು ಕಡೆ. ಹೌದು, ಅಜ್ಜಿ ಹೇಳಿದ್ ನಿಜ. ಈ ಮನೇಲಿ ಯಾರೂ ನೆಮ್ಮದಿ ಹಾಕಿಲ್ಲ. ಇದ್ರ ಜೊತೆ ಸೇವಂತಿ ಅದಕ್ಕೆ ಅಪ್ಪ ಅಮ್ಮನ್ಗೆ ಹೀಗಾಗಿದೆ ಅಂತ ಗೊತ್ತಾದ್ರೆ ಎಲ್ಲರೂ ಇನ್ನೆಷ್ಟು ನೊಂದ್ಕೋಬೋದು. ಎಲ್ಲರೂ ಇರಲಿ, ಅದಕ್ಕೆ ಹೀಗೆ ನೋವಿನ ಜೊತೆ ಎಲ್ಲರೂ ಇರಲಿ. ಅದಕ್ಕೆ ಹೀಗಾಗಿರೋ ನೋವಿನ ಜೊತೆ ಈ ನೋವನ್ನು ತಡ್ಕೊಳಕ್ಕಾಗುತ್ತಾ? ಭಾವ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನೀವ್ ಈ ರೀತಿ ಇದ್ರೆ ಯೋಚನೆ ಆಗದೆ ಇರುತ್ತಾ? ಅದಕ್ಕೆ ನನ್ಗೇನಾಗಿದೆ ಭಾವ? ಅದಕ್ಕೆ ಹೋಗಿ ಒಂದ್ಸತಿ ನಿಮ್ ಮುಖನ ಕನ್ನಡಿಲಿ ನೋಡ್ಕೊಳ್ಳಿ. ನಿಮ್ ಮುಖದಲ್ಲಿ ಇದ್ದಿದ್ ನಗು, ಸಂತೋಷ ಎಲ್ಲ ಮಾಯ ಆಗಿದೆ. ಆಗಿರೋದು ಅಂತಿಂತ ಗಾಯ ಅಲ್ಲ. ಹಾಗಿರುವಾಗ ನನ್ ಮುಖದಲ್ಲಿ ಸಂತೋಷ ಹೇಗಿರುತ್ತೆ ಹೇಳಿ? ಹಾಗಂತ ಅದು ಕುಪ್ಪಾಕಿ ಇನ್ನೂ ದೊಡ್ಡದ್ ಮಾಡ್ಕೊಳ್ಬಾರ್ದು. ಈ ಮನೇಲಿ ಎಲ್ರಿಗಿಂತ ಸ್ಟ್ರಾಂಗ್ ಆಗಿರೋದು ನೀವೊಬ್ರೆ. ನೀವೇ ಧೈರ್ಯವಾಗಿಲ್ದೇ ಇದ್ರೆ ಪೂಜಂಗ್ ಧೈರ್ಯ ಹೇಳೋರು ಯಾರು? ಗೊತ್ತು ಭಾವ, ಅದಕ್ಕೋಸ್ಕರನೇ ನನ್ಗೆಷ್ಟೇ ಸಂಕಟ ಆದ್ರೂ ನಾನು ಅದನ್ನ ನನ್ನೊಳಗೆ ಮುಚ್ಚಿಟ್ಕೋತಾ ಇದ್ದೀನಿ. ಅದನ್ನ ಪೂಜನ್ ಮುಂದೆ ತೋರಿಸ್ಕೋತಾ ಇಲ್ಲ. ಅವಳಿಗೆ ನನ್ನ ಕೈಲಿ ಆದಷ್ಟು ಸಮಾಧಾನ ಮಾಡ್ತಾ ಇದ್ದೀನಿ. ಆದ್ರೂ ನನ್ನಿಂದ ಮಗು ಹೀಗಾಯ್ತಲ್ಲ ಅನ್ನೋ ಕಹಿ ಸತ್ಯನ ನನ್ನ ಕೈಲಿ ಮರೆಯೋಕೆ ಆಗ್ತಾ ಇಲ್ಲ. ಇಲ್ಲ ಅದ್ಕೆ, ಇದು ನಿಮ್ಮಿಂದ ಆಗಿತ್ತಲ್ಲ. ಯಾರೋ ಬೇಕು ಅಂತ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ನನ್ಗನ್ನಿಸ್ತಿದೆ. ಏನ್ ನಿಮ್ಮ ಮಾತಿನ ಅರ್ಥ? ಅದಕ್ಕೆ 1 ವರ್ಷದ ಮುಂಚೆ ನಿಮ್ಗಿದೇ ಥರ ಆಯಿತು. ಮಗು ಕೈಗೆ ಬರೋದಕ್ಕೆ ಮುಂಚೆನೇ ಸತ್ತೋಯ್ತು. ಈಗ ಪೂಜನ್ಗೂ ಅದೇ ಥರ ಆಗಿದೆ ಅಂದರೆ ಇದರಿಂದ ಯಾರ್ದೋ ಕೈವಾಡ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಹಾಗೆಲ್ಲ ಏನೂ ಇಲ್ಲ ಭಾವ.
ನೀವೇ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ಇಲ್ಲ ಅದಕ್ಕೆ ಪ್ರತಿ ಸಲ ನಮ್ಗೆ ಹೀಗಾಗೋದಕ್ಕೆ ಹೇಗ್ ಸಾಧ್ಯ? ಇದರಿಂದ ಯಾರ್ದೋ ಪಿತೂರಿ ಇದೆ. ಇಲ್ಲ ಭಾವ, ಬೇರೆ ಯಾವುದೋ ವಿಚಾರದಲ್ಲಿ ಬೇರೆ ಯಾರ್ದೋ ಕೈವಾಡ ಇದೆ ಅಂದ್ರೆ ನಾನು ನಂಬ್ತೀನಿ. ಆದ್ರೆ ಈ ವಿಚಾರದಲ್ಲಿ ನಾನು ನಂಬೋದಿಲ್ಲ. ಯಾಕದ್ಕೆ? ಯಾಕೆ ಅಂದ್ರೆ ಹುಟ್ಟೋಕ್ಕಿಂತ ಮುಂಚೆನೆ ಮಗುನ ಕೊಲ್ಲೋಂಥ ಕೆಟ್ಟ ಬುದ್ಧಿ ಯಾರಿಗೂ ಇರೋದಿಲ್ಲ. ಅಂಥ ಕಲ್ಲು ಮನಸ್ಸು ಯಾರಿಗಿರುತ್ತೆ ಹೇಳಿ? ಅದ್ಕೆ ನೀವು ಆ ಥರ ಹೇಳಲೇಬೇಡಿ. ಜಗತ್ತಲ್ಲಿ ಎಂತೆಂಥ ಕೆಟ್ಟ ಜನ ಇದ್ದಾರೆ ಗೊತ್ತಾ? ಇರಬಹುದು ಭಾವ, ಆದ್ರೆ ನಮ್ ಸುತ್ತ ಅಂಥ ಕೆಟ್ಟ ಜನಗಳು ಯಾರೂ ಇಲ್ಲ. ಸಂತಾನ ಪ್ರಾಪ್ತಿ ಅನ್ನೋದು ನಾವು ಪೂರ್ವ ಜನ್ಮದಲ್ಲಿ ಮಾಡಿರೋ ಪಾಪ ಕರ್ಮಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರ ಅನುಗುಣವಾಗಿ ನಮ್ಮ ಸಂತಾನಕ್ಕೆ ಕೊಡ್ಲಿ ಪೆಟ್ಟು ಬೀಳುತ್ತೆ. ನಾವು ಅತ್ತು ಕರೆದು ನೊಂದು ಬೆಂದ ಮೇಲೇನೆ ನಮಗೇನ್ ಬೇಕೋ ಅದು ಸಿಗೋದು. ಏನ್ ಸಿಗುತ್ತೋ ಏನೋ ಅದಕ್ಕೆ. ನನಗಂತೂ ನೀವು ನೋವು ಪಡೋದು ನೋಡಿ ನೋಡಿ ಸಾಕಾಗಿದೆ. ಪಾಪ ಪೂಜಾಗೂ ಹಾಗೆ ಆಗಿದೆ. ಅವಳು ನಿಮ್ಮ ಸ್ಟ್ರಾಂಗ್ ಬೇರೆ ಇಲ್ಲ. ಇದನ್ನೆಲ್ಲ ಅದು ಹೇಗೆ ಸಹಿಸ್ಕೊಂಡಿರ್ತಾಳೋ ಏನೋ. ಭಾವ, ರಾತ್ರಿ ಆದ್ಮೇಲೆ ಹಗಲ್ ಬರಲೇಬೇಕು, ಬೇಸಿಗೆ ಮುಗಿದ್ಮೇಲೆ ಮಳೆಗಾಲ ಬರಲೇಬೇಕು. ಇದು ಹಾಗೇನೆ. ಇವತ್ತು ಪೂಜಾ ಬಾಳಲ್ಲಿ ಕತ್ಲು ಕವಿದಿದೆ. ಅದು ಒಂದಲ್ಲ ಒಂದಿನ ಸರಿಯುತ್ತೆ. ಅವಳು ಬಯಸ್ತಿರೋ ಮಗು ಮತ್ತೆ ಹುಟ್ಟು ಬರುತ್ತೆ. ನಾನಾದ್ರೂ ಇನ್ನೊಂದು ಮಗುಗೋಸ್ಕರ 2 ವರ್ಷ ಕಾಯ್ಬೇಕು. ಅವಳಿಗೆ ಹಿಂದೆನೆ ಮಗು ಆದ್ರೂ ಆಗ್ಬಹುದು. ನಾವು ನಂಬಿರೋ ದೇವ್ರು ನಮ್ಗೆ ಯಾವತ್ತೂ ಮೋಸ ಮಾಡೋದಿಲ್ಲ ಭಾವ. ಇಲ್ಲ ಅದಕ್ಕೆ ನೀವು ನಂಬಿದ ದೇವರು ನಿಮಗೆ ಮೋಸ ಮಾಡಿದ್ದಾಯ್ತು. 2 ವರ್ಷ ಅಲ್ಲ, ಎಷ್ಟು ವರ್ಷ ಕಾದ್ರೂ ನಿಮಗೆ ಮಕ್ಕಳಾಗಲ್ಲ. ಇದೇನಿದು? ನನಗ್ ಧೈರ್ಯ ಹೇಳ್ತಾ ಇದ್ದವ್ರು ನೀವು, ಈಗ ನೀವೇ ಕಣ್ಣೀರ್ ಹಾಕಿದ್ರೆ ಹೇಗೆ? ಭಾವ, ಇವತ್ತಿನ ಪರಿಸ್ಥಿತಿ ಹೇಗಿದೆಯೋ ಏನೋ, ಆದ್ರೆ ನಾಳೆ ಒಳ್ಳೇದಾಗೇ ಆಗತ್ತೆ ಅನ್ನೋ ನಂಬಿಕೆ ಮೇಲೆ ಬದುಕೋಣ. ನಾವೆಲ್ಲರೂ ಪಾಸಿಟಿವ್ ಆಗಿ ಇರೋಣ ಭಾವ. ನಾನಂತೂ ಎಷ್ಟೇ ನೋವಿದ್ರು ಒಂದಲ್ಲ ಒಂದ್ ದಿವಸ ನನ್ ಮಗು ಆಗೇ ಆಗತ್ತೆ ಅನ್ನೋ ನಂಬಿಕೆ ಮೇಲೆ ಬದುಕ್ತಾ ಇದ್ದೀನಿ. ಪೂಜಾಗ್ ಮಗು ಆಗೇ ಆಗತ್ತೆ ಅಂತ ಡಾಕ್ಟರ್ ಕೂಡ ಹೇಳಿದ್ದಾರೆ. ನೀವಿದ್ರ ಬಗ್ಗೆ ತುಂಬಾ ಯೋಚನೆ ಮಾಡಬೇಡಿ. ನಾನು ಕುಡಿಯೋದಕ್ಕೆ ಏನಾದ್ರು ತಗೊಂಡ್ ಬರ್ತೀನಿ. ಅಯ್ಯೋ ದೇವ್ರೆ, ಎಷ್ಟೇ ಪಾಸಿಟಿವ್ ಆಗಿದ್ರು ಈ ವಿಷಯದಲ್ಲಿ ನಿಮ್ಗೇನು ಪಾಸಿಟಿವ್ ಆಗಿ ನಡೆಯಲ್ಲ. ಅದಕ್ಕೆ ಈ ಸತ್ಯ ಗೊತ್ತ ದಿನ ನಿಮ್ಗೆ ಏನಾಗುತ್ತೋ ಅಂತ ನೆನ್ಸ್ಕೊಂಡ್ರೆ ನನಗೆ ಭಯ ಆಗ್ತಿದೆ. ನಿಮ್ಮ ಮಗನ್ ಕೊಂದವ್ರಿಗಂತೂ ನಿಜವಾಗ್ಲೂ ಒಳ್ಳೇದಾಗಲ್ಲ. ಯಾರು ಈ ಕೆಲಸ ಮಾಡಿದ ಆ ಪಾಪಿಗಳು? ಸೇವಂತಿ ಮಗುನ ಕೊಲೆ ಮಾಡಿದವ್ರು ಯಾರು, ಸೇವಂತಿನ ಸಾಯಿಸೋದಕ್ಕೆ ಟ್ರೈ ಮಾಡ್ತಿರೋ ಯಾರು ಅಂತ ಸತ್ಯ ಗೊತ್ತಿರೋರು ಏಕೈಕ ವ್ಯಕ್ತಿ ನನಗೆ ಸಿಕ್ಕಿದ್ದಾರೆ. ಅದ್ಯಾರು ಅಂತನಾದ್ರೂ ಹೇಳು.